ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಲಾಸ್ಟ್ ಆಲ್ಮೋಸ್ಟ್ 2-2.5 ತಿಂಗಳಿಂದ ಜಾಸ್ತಿ ಆಕ್ಟಿವ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋಸ್‌ಗಳನ್ನ ಹಾಕಕ್ಕೆ ಆಗಿಲ್ಲ ನನಗೆ. ಬಿಕಾಸ್ ಸ್ವಲ್ಪ ಫಾದರ್ ಜೊತೆ ಓಡಾಟಗಳಿರ್ಬೋದು, ಮೆಡಿಕಲ್ ಓಡಾಟಗಳು ಈ ರೀತಿಯಾದಂಥ ವಿಚಾರಗಳು ತುಂಬ ನಡೀತಾ ಇದೆ. ಟ್ರಾವೆಲಿಂಗ್ ಇರ್ಬೋದು, ಮಲ್ಟಿಪಲ್ ಪ್ರಾಜೆಕ್ಟ್ಸ್‌ಗಳು ರನ್ ಆಗ್ತಾ ಇರೋದ್ರಿಂದ ಟೈಮನ್ನು ಅಷ್ಟೊಂದು ಎಫಿಷಿಯೆಂಟಾಗಿ ಕೊಡೋಕ್ಕೆ ಆಗಿಲ್ಲ ಯೂಟ್ಯೂಬ್‌ಗೆ. ಇಟ್ ಟೇಕ್ಸ್ ಲಾಟ್ ಆಫ್ ಸ್ವಲ್ಪ ಡಿಮ್ಯಾಂಡನ್ನ ಇದು ಮಾಡುತ್ತೆ. ಎನರ್ಜಿ ಆ್ಯಂಡ್ ಓವರಾಲ್ ರಿಸರ್ಚ್‌ಗೆ ಟೈಮನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಬಟ್ ಓವರಾಲ್ ಈ ಒಂದು ಸಿಚುವೇಷನಲ್ಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ಪಲ್ಲಿ ರೆಗ್ಯುಲರ್ ಲೈವ್ ಅಪ್ಡೇಟ್ಸ್ ಇರ್ಬೋದು ಅಥವಾ ಮಾರ್ಕೆಟ್ ಅಪ್ಡೇಟ್ಸ್ಗಳಿರ್ಬೋದು, ಹಾಗೆ ಶಾರ್ಟ್ ವಿಡಿಯೋ ಅಪ್ಡೇಟ್ಸ್ಗಳನ್ನು ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಬೈ ಎನಿ ಚಾನ್ಸ್ ನೀವು ಫಾಲೋ ಮಾಡ್ತಿಲ್ಲ ಅಲ್ಲಿ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು ಒಂದ್ಸತಿ. ಬಟ್ ಯೂಟ್ಯೂಬ್ ಎನಿವೇ ವಿಲ್ ರೆಸ್ಯೂಮ್ ಯಾವ ರೀತಿ ಪರ್ಸ್ನಲಿ ನನಗೆ ಇಷ್ಟ ಈ ರೀತಿ ಅಂತ ಲಾಂಗ್ ಫಾರ್ಮ್ ಕಂಟೆಂಟ್ಸ್ಗಳನ್ನು ಮಾಡಲಿಕ್ಕೆ. ಹಾಗಾಗಿ ವಿ ವಿಲ್ ಸ್ಟಾರ್ಟ್ ಇಟ್ ಎನಿವೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕೇಳಿದ್ರಿ ನಿಮ್ಮಲ್ಲಿ ಏನಾಯಿತು ಸರ್, ಯಾಕೆ ಯೂಟ್ಯೂಬ್ ವೀಡಿಯೋಸ್ಗಳು ಬರ್ತಿಲ್ಲ ಅಂತ. ದಿಸ್ ವಾಸ್ ದ ರೀಸನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಲೆಟ್ಸ್ ಗೆಟ್ ಇನ್ ಟು ದ ಪಾಯಿಂಟ್. ಎಲ್ಲಿ ನೋಡಿದ್ರು ಕೂಡ ಮಾರ್ಕೆಟಲ್ಲಿ ಒಂಥರ ಪ್ಯಾನಿಕ್ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿದೆ. ಲಿಟ್ರಲಿ ಯಾವ ರೀತಿ ಫೀಲ್ ಆಗ್ತಿದೆ ಅಂತಂದರೆ, ನಮ್ಮ ಅಕೌಂಟನ್ನು ಡೈರೆಕ್ಟಾಗಿ ಟ್ರಂಪ್ ಅಮೆರಿಕಾದಲ್ಲಿ ಕುತ್ಕೊಂಡು ಆಪ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಒಂದು ಫೀಲ್ ಇವತ್ತಿನ ಕಾಲಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಒಂದಿನ 2%, 3% ವೇರಿಯೇಷನ್ಸ್, ಇನ್ನೊಂದು ದಿನ 10%, ಸಿಲ್ವರ್ ಎಲ್ಲ 5-6%ನಷ್ಟು ಸರ್ವೇ ಸಾಮಾನ್ಯವಾಗಿ ಮೂವ್ ಆಗ್ತಕ್ಕಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿದೆ. ಬಟ್ ಹಿಯರ್ ಇಸ್ ದ ಥಿಂಗ್, ಡೇಟಾ ಹೇಳೋ ಪ್ರಕಾರ ಲಾಸ್ಟ್ 25-30 ವರ್ಷದ ಡೇಟಾವನ್ನು ನಾವು ಅನಲೈಸ್ ಮಾಡಿ ಈ ಒಂದು ವಿಡಿಯೋ ಮೂಲಕ ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇಟ್ ಸೇಸ್ ಈ ರೀತಿಯಾದಂಥ ಪ್ಯಾಟರ್ನ್ಸ್ಗಳು ಮುಂಚೆನೂ ಕೂಡ ಆಗಿದೆ. ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಅವ್ರು ಅದು ಮಾಡಿದ್ರು, ಇವರು ಅದು ಮಾಡಿದ್ರು, ರೀಸನ್ಸ್ಗಳನ್ನ ಹುಡ್ಕೊಂಡು ಹೋಗೋದು, ಇಟ್ ಡಸಂಟ್ ಮ್ಯಾಟರ್. ಎಂಡ್ ಆಫ್ ದ ಡೇ ನಮ್ಮ ಅಕೌಂಟಲ್ಲಿ ನಾವು ಏನು ನಿರ್ಧಾರಗಳನ್ನು ತೊಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅಕೌಂಟಿನ ಹಣೆಯ ಬರಹ ಡಿಪೆಂಡ್ ಆಗುತ್ತೆ. ಇವತ್ತಿನ ವಿಡಿಯೋ ಮೂಲಕ ಆ ಎಂಟೈರ್ ಡೇಟಾ ಹೇಳ್ತಕ್ಕಂತಹ ಸ್ಟೋರಿಯನ್ನು ಆದಷ್ಟು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮ್ಮವರೆಗೂ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ವೆರಿ ಇಂಪಾರ್ಟೆಂಟ್ಲಿ ಈ ವಿಚಾರಗಳು ನಿಮ್ಮವರೆಗೂ ಎಫೆಕ್ಟಿವ್ ಆಗಿ ತಲುಪಬೇಕು ಅಂತಂದರೆ ಐ ನೀಡ್ ಯುವರ್ ಅಟೆನ್ಷನ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಕ್ಕಂಥದ್ದು ತುಂಬ ಮುಖ್ಯ. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇವತ್ತಿನ ವಿಡಿಯೋ ಮೂಲಕ ಮಲ್ಟಿಪಲ್ ಪಾಯಿಂಟರ್ಸ್ಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಂಬರ್ 1, ಬ್ಯಾಕ್ ಎಂಡಲ್ಲಿ ಇವತ್ತಿನ ಕಾಲಕ್ಕೆ ಓವರಾಲ್ ಸಿಚುವೇಶನ್ಸ್ಗಳು ಏನು ನಡೀತಾ ಇದೆ, ಏನು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಇದರ ಬೇಸಿಸಲ್ಲಿ ನಮ್ಮ ಮಾರ್ಕೆಟ್ಗೆ ಏನು ಇಂಪ್ಯಾಕ್ಟ್ ಆಗ್ಬೋದು, ಹಾಗೆ ನಮ್ಮ ಕಡೆಯಿಂದ ಯಾವ ರೀತಿಯಾದಂಥ ಅಪ್ರೋಚನ್ನು ಈ ರೀತಿಯಂತ ಬೀಳ್ತಕ್ಕಂಥ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಯಾವ ಸ್ಟ್ರಾಟಜಿನ ಫಾಲೋ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಮ ಕಂಪ್ಲೀಟ್ ಸಮಯ ಹಾಗೆ ಅಟೆನ್ಷನ್ ನನಗೆ ಬೇಕಾಗುತ್ತೆ. ಈ ವಿಡಿಯೋ ಮೂಲಕ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಮಾಹಿತಿಗಳು ಅರ್ಥ ಆಗಬೇಕು ಅಂದರೆ. ಮಾರ್ಕೆಟ್ಸ್ ಬೀಳೋ ಸಂದರ್ಭದಲ್ಲಿ ತುಂಬ ಜನ ಪ್ಯಾನಿಕಲಿ ಡಿಸಿಷನ್ಸ್ಗಳನ್ನ ತಗೊಳ್ತಾರೆ. ಬಟ್ ಲಾಜಿಕಲ್ ವೇದಲ್ಲಿ ಒಂದು ನಿರ್ಧಾರಗಳನ್ನ ತಗೊಳ್ಬೇಕು ಅಂತಂದರೆ ಇನ್ಫಾರ್ಮೇಷನ್ಸ್ಗಳು ಬಹಳ ಮ್ಯಾಟರ್ ಆಗುತ್ತೆ, ಅಲಾಂಗ್ ವಿತ್ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್. ಈ ವಿಚಾರದಲ್ಲಿ ಬ್ಲಿಂಕೆಕ್ಸ್ ಅಂತಕ್ಕಂಥ ಆ್ಯಪನ್ನು ನೀವು ಚೆಕ್ ಮಾಡ್ಬೋದು. JM ಫೈನಾನ್ಷಿಯಲ್ಸ್ನವರು ಆಫರ್ ಮಾಡ್ತಾ ಇರತಕ್ಕಂತಹ ಒನ್ ವೇ ಸೊಲ್ಯೂಷನ್ ಟ್ರೇಡಿಂಗ್ ಆ್ಯಂಡ್ ಬ್ರೋಕಿಂಗ್ ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಇನ್ವೆಸ್ಟಿಂಗ್ ಆ್ಯಪನ್ನು ವಿತ್ ಬಿಗಿನರ್ ಫ್ರೆಂಡ್ಲಿ ನಿಮಗೆ ಓವರ್ ಆಲ್ ಇಂಟರ್ಫೇಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಕ್ಕೆ ಟ್ರೇಡಿಂಗೇ ಇರ್ಬೋದು, ಇನ್ವೆಸ್ಟಿಂಗೇ ಇರ್ಬೋದು, ಎಫಿಷಿಯಂಟ್ ವೇದಲ್ಲಿ ಇವತ್ತಿನ ಕಾಲಕ್ಕೆ ಇನ್ವಾಲ್ವ್ ಆಗಲಿಕ್ಕೆ ಇವರ ಆ್ಯಪ್ ಹೆಲ್ಪ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಝೀರೋ ಬ್ರೋಕರೇಜ್ ಹಾಗೆ ರಿಸರ್ಚ್ ಕಾಲ್ಸ್ಗಳನ್ನು ಅಕಾರ್ಡಿಂಗ್ ಟು ದ ಕಾಲ್ ಹಾಗೆ ಮಾರ್ಕೆಟ್ ಕಂಡೀಷನ್ಸ್ಗಳ ಬೇಸಿಸ್ ಅಲ್ಲಿ ಓವರ್ ಆಲ್ ರಿಸರ್ಚ್ ಕಾಲ್ಸ್ಗಳನ್ನು ಕೂಡ ಇವ್ರ ಕಡೆಯಿಂದ ಕೊಡ್ತಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೊಸ ಯೂಸರ್ಸ್ಗಳಿಗೆ 2 ತಿಂಗಳ ಬ್ರೋಕರೇಜ್ ಫ್ರೀ ಪ್ಲಾನ್ ಅನ್ನ ಇವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ದಾರೆ. ಹೊಸ ಯೂಸರ್ ನೀವು ಆಗಿದ್ದೀರಾ ಅಂತಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇರ್ಬೋದು, ಇಕ್ವಿಟಿ ಡೆಲಿವರಿ ಇರ್ಬೋದು, ಇಂಟ್ರಾಡೇ ಇರ್ಬೋದು, ಅಥವಾ ಕಮೋಡಿಟೀಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ಗೆ ಯಾವುದೇ ಬ್ರೋಕರೇಜ್ ಅನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಯಾರು ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇರೋ ಆಪ್ಷನ್ಸ್ಗಳಲ್ಲಿ ಫ್ಲಾಶ್ ಟ್ರೇಡ್ ಅಂತಕ್ಕಂತಹ ಒಂದು ಫೀಚರ್ ಇವರ ಆಪ್ ಪ್ರೊವೈಡ್ ಮಾಡುತ್ತೆ. ಒಂದೇ ಕಡೆಗೆ ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ಸ್ಗಳು, ಕಾಂಟ್ರಾಕ್ಟ್ಸ್ಗಳ ಡೀಟೇಲ್ಸ್ಗಳನ್ನು ನೋಡಿಕೊಂಡು ಒಂದು ಕ್ಲಿಕ್ ಅಲ್ಲಿ ಆರ್ಡರ್ನ ಪ್ಲೇಸ್ ಮಾಡಬಹುದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲೇ. ಯಾರಿಗೆ ಆಸಕ್ತಿ ಇದೆಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡಬಹುದು. ಈ ವಿಡಿಯೋ ಆದ್ಮೇಲೆ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್ ಸ್ಟೋರಿ ಇಸ್ ವೆರಿ ಸಿಂಪಲ್. ಈಗ ಏನ್ ಆಗ್ತಾ ಇದೆಯೋ ಮೇಲಿನ ಮೇಲೆ ನೋಡಿದ್ರೆ ನಾವು ಪ್ರಪಂಚದ ಶಾಂತಿಗೋಸ್ಕರ ಮಾಡ್ತಾ ಇದೀವಿ ಎಲ್ಲ ವಿಚಾರಗಳನ್ನ ಅಂತ ಅಮೆರಿಕ ಹೇಳುತ್ತೆ, ಅಥವಾ ಇನ್ನೊಂದು ಕಡೆಯಿಂದ ನಮ್ಮ ಮಲ್ಟಿಪಲ್ ಅವ್ರವ್ರದೇ ಆದಂತಹ ಒಂದು ಅಜೆಂಡಾಸ್ಗಳನ್ನು ಇಟ್ಕೊಂಡು ಇವತ್ತಿನ ಕಾಲಕ್ಕೆ ದೇಶಗಳು ಕೂತಿದೆ. ಬಟ್ ಬೇರೆ ಒಂದು ಕಂಟ್ರೀಸ್ಗಳ ವಾರ್ಗಳು ನಡೆದಿರ್ತಕ್ಕಂಥದ್ದು ಇಲ್ಲಿವರೆಗೂ ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈಗ ನಡೀತಾ ಇರತಕ್ಕಂಥ ವಾರ್ ಸಿಚುವೇಶನ್ ಏನಿದೆಯೋ ಇಟ್ ಈಸ್ ವೆರಿ ವೆರಿ ಕ್ರಿಟಿಕಲ್. ಏನಕ್ಕೆ? ಎನರ್ಜಿಗೆ ಡೈರೆಕ್ಟ್ ಆಗಿ ಇದು ಲಿಂಕ್ ಇರೋದ್ರಿಂದ. ಮಿಡಲ್ ಈಸ್ಟ್ ಕಂಟ್ರೀಸ್ಗಳೇನಿದೆ, ಎಸ್ಪೆಷಲಿ ಇರಾನ್ ಹಾಗೆ ಸೌದಿ ಅರೇಬಿಯಾ, ಒನ್ ಆಫ್ ದ ಹೈಯೆಸ್ಟ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ಗಳು ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ. ಆ್ಯಂಡ್ ಏಷ್ಯಾದಲ್ಲಿ ನಮ್ಮ ಕಡೆಗೆ ಆಯಿಲ್ ಇಲ್ಲ, ಎನರ್ಜಿ ಶಾರ್ಟೇಜ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ನೆಟ್ ಇಂಪೋರ್ಟರ್, ಎಸ್ಪೆಷಲಿ ಇಂಡಿಯಾ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಥವಾ ಚೀನಾ ನೋಡ್ತೀವಿ ಅಂತಂದ್ರೆ ನೆಟ್ಟಾಗಿ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಆಯಿಲನ್ನು. ಈ ರೀತಿಯಾದಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಈ ವಾರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ದೇಶದ ಎಕನಾಮಿಕ್ ಪರಿಸ್ಥಿತಿಗೆ ಇದೆ, ಹಾಗೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ಗೆ ಇದ್ದೇ ಇದೆ. ಸೊ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತಕ್ಕಂಥ ಒಂದು ಚಾನಲ್ ಬರುತ್ತೆ ನೋಡಿ, ಜಸ್ಟ್ 32 ಕಿಲೋಮೀಟರ್ನ ಒಂದು ಜಾಗ, ಅದು ಸಮುದ್ರದ ಒಂದು ದಾರಿ. ಆ ದಾರಿನ ಬ್ಲಾಕ್ ಮಾಡ್ತಕ್ಕಂತಹ ಒಂದು ಸಾಹಸಕ್ಕೆ ಇರಾನ್ ಇವತ್ತಿನ ಕಾಲಕ್ಕೆ ನಿಂತಿರತಕ್ಕಂಥದ್ದು. ದಟ್ಸ್ ವಾಟ್ ದೇ ಹ್ಯಾವ್. ಅವರಿಗೆ ನ್ಯೂಕ್ಲಿಯರ್ ಇಲ್ಲ ಅಂತಂದ್ರೂ ಕೂಡ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪವರ್ ಅವ್ರಿಗೆ ಇರತಕ್ಕಂಥದ್ದು. ನಾವೇನು ಮಾಡಲ್ಲ, ಈ ರೋಡ್ ಬ್ಲಾಕ್ ಮಾಡಿಬಿಡ್ತೀವಿ, ಇಲ್ಲಿ ಬಂದವ್ರನ್ನೆಲ್ಲ ಡಮ್ ಅನ್ಸ್ಬಿಡ್ತೀವಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸಲ್ಲಿ ಅವರಿದ್ದಾರೆ. ನಾನು ಆಲ್ರೆಡಿ ಕಳ್ಕೊಳ್ಳೋಕೆ ಏನಿಲ್ಲ, ನನ್ನ ಹತ್ರ ನಾನು ಹೋಗ್ಬಿಡ್ತೀನಿ ಅಂತ ಇರಾನ್. ಇನ್ನೊಂದು ಕಡೆಯಿಂದ ಅಮೆರಿಕ ಇಲ್ಲ, ಹೆಂಗಾದರೂ ಮಾಡಿ ನಮ್ಮ ಡಾಲರ್ನ ಉಳಿಸ್ಕೊಳ್ಬೇಕು, ಎಂಟೈರ್ ಈ ಸಿಸ್ಟಮ್ನ ಉಳಿಸ್ಕೊಳ್ಬೇಕು, ಇಲ್ಲ
ಅಂತಂದ್ರೆ ನಮ್ಮ ಕಂಟ್ರೋಲ್ ತಪ್ಪೋಗುತ್ತೆ. ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಬಿಟ್ರೆ ನಮ್ಮ ಕಂಟ್ರೋಲ್ ಏನು ಉಳಿಯಲ್ಲ ಅಂತಕ್ಕಂಥದ್ದು. ಸೊ ಮೇಲಿಂದ ಮೇಲೆ ನೋಡಿದರೆ ಪ್ರಪಂಚದ ಶಾಂತಿ ಅಂತಕ್ಕಂಥದ್ದು ಒಂದು ಓವರ್ ಲೇಯರ್ ಆಗುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ಇರ್ತಕ್ಕಂಥದ್ದು ಅವರವರ ಒಂದು ಸ್ವಾರ್ಥಕ್ಕೋಸ್ಕರನೇ ಈ ಒಂದು ವಿಚಾರಗಳು ನಡೀತಾ ಇರ್ತಕ್ಕಂಥದ್ದು. ಬಟ್ ಹಿಯರ್ ಇಸ್ ಅ ಥಿಂಗ್, ಲೈಕ್ ಏನೇ ಆಗ್ತಾ ಇದೆ ಅಂತಂದ್ರೂ ಕೂಡ ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತಂದರೆ ಈ ರೀತಿಯಾದಂಥ ಸಿಚುವೇಶನ್ಸ್ಗಳು ಪದೇ ಹಾಕೊಂಡು ಬರ್ತಾ ಇದೆ. ಸೊ ಜಿಯೋ ಪೊಲಿಟಿಕಲ್ ಇಶ್ಯೂಸ್ಗಳು ಏನಿದೆಯೋ ಸ್ಟಾಕ್ ಮಾರ್ಕೆಟಿನ ಲೆವೆಲಲ್ಲಿ ಒಂದು ಫಿಯರನ್ನು ಕ್ರಿಯೇಟ್ ಮಾಡುತ್ತೆ, ಅಬ್ಸಲ್ಯೂಟ್ಲಿ ಕ್ರಿಯೇಟ್ ಮಾಡುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ ವೆರಿ ಶಾರ್ಟ್ ಟರ್ಮ್ಗೆ ಇರುತ್ತೆ. ಬಿಕಾಸ್ ಈಗ ಕಂಟಿನ್ಯೂಸ್ ಆಗಿ ಅವರು ಇದೇ ರೀತಿ ವಾರ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂತಂದರೆ ವರ್ಲ್ಡ್ ವಾರ್ಗೆ ಶಿಫ್ಟ್ ಆಗಿಬಿಡುತ್ತೆ. ಎವ್ರಿ ಒನ್ ಆರ್ ಇನ್ ಕ್ರೈಸಿಸ್. ಇವಾಗ ಎಸ್ಪೆಷಲಿ ಏಷ್ಯಾ ಸೈಡಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗಳು ಕ್ರೈಸಿಸಿಗೆ ಬಂದ್ಬಿಡುತ್ತೆ. ಸೊ ಫಾರ್ ಗಾಡ್ ಸೇಕ್ ಅದು ಆಗಬಾರ್ದು, ಬಟ್ ಆಗೋ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ನಿನ್ನೆ ಒಂದು ಮೆಸೇಜಿನ ಪ್ರಕಾರ ಸದ್ಯಕ್ಕೆ ಮಾತುಕತೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಮಲ್ಟಿಪಲ್ ಡೆವಲಪ್ಮೆಂಟ್ಸ್ಗಳು ದಿನಾನೂ ಕೂಡ ಒಂದು ಅನ್ಸರ್ಟನಿಟಿ ಮಾರ್ಕೆಟಲ್ಲಿ ಇವತ್ತಿನ ಕಾಲಕ್ಕೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಬಟ್ ದಿಸ್ ಇಸ್ ಅ ಬ್ರಾಡ್ ಸ್ಟೋರಿ ದಟ್ ಈಸ್ ಹ್ಯಾಪನಿಂಗ್. ಅಲ್ಟಿಮೇಟ್ಲಿ ಪವರು ಹಾಗೆ ಆಯಿಲ್ ಎನರ್ಜಿಗೋಸ್ಕರ ಸದ್ಯಕ್ಕೆ ವಿಚಾರಗಳು ನಡೀತಾ ಇರತಕ್ಕಂಥದ್ದು. ಇದ್ರ ಮೂಲಕ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಎಲ್ಲಿವರೆಗೂ ಅನ್ಸರ್ಟನಿಟಿ ಇರುತ್ತೋ ಅಲ್ಲಿವರೆಗೂ ಮಾರ್ಕೆಟಲ್ಲಿ ಹೈಯರ್ ವಾಲಟಿಲಿಟಿ, ಹೋದರೂ 5-6% ಬಿದ್ದರೂ ಒಂದು 5-6% ವೇರಿಯೇಷನ್ಸ್. ಇನ್ಫ್ಯಾಕ್ಟ್ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ರೀಸೆಂಟಾಗೂ ಕೂಡ ನಾವು ಮಾತಾಡ್ತಾ ಇದ್ವಿ ಇದನ್ನು. ಈಗ ಏನು ಬೀಳ್ತಾ ಇದೆಯೋ ಮಾರ್ಕೆಟ್ ಅಂದರೆ ಲಿಟ್ರಲಿ 10-12% ಆಲ್ ಟೈಮ್ ಹೈಯಿಂದ ಫಾಲೋ ಆಗಿರ್ತಕ್ಕಂಥದ್ದು ಈ ವಿಚಾರಗಳು ನಡೀತಾ ಇದ್ದಾಗಿಂದ. ಸೊ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಆ್ಯಕ್ಚುಲಿ 2020 ಕೋವಿಡ್ ಆ ರೀತಿಯಂಥ ಕ್ರೈಸಿಸಲ್ಲಿ ಮಾರ್ಕೆಟ್ ಒಂದೊಂದೇ ದಿನಕ್ಕೆ ಶಾರ್ಟ್ ಸರ್ಕ್ಯೂಟ್ ಎಲ್ಲ ಹಿಟ್ ಆಗಿಬಿಟ್ಟಿದೆ. ಅಂದರೆ ಕೆಳಗಡೆಗೆ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಲೋವರ್ ಸರ್ಕ್ಯೂಟ್ಸ್ಗಳೆಲ್ಲ ಹಿಟ್ ಆಗ್ತಂಥ ಪರಿಸ್ಥಿತಿಗಳು ಕೂಡ ಇತ್ತು. ಇವಾಗ ಸದ್ಯಕ್ಕೆ ಆ ರೀತಿಯಾದಂಥ ಓವರ್ ಪ್ಯಾನಿಕ್ ಸಿಚುವೇಶನ್ಸ್ಗಳಂತ ಇಲ್ಲ. ಬಟ್ ವಾರ್ ಎಸ್ಕಲೇಟ್ ಆಗಬಾರ್ದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಮಲ್ಟಿಪಲ್ ವೇರಿಯೇಷನ್ಸ್ಗಳು ಎನ್ಫೋಲ್ಡ್ ಆಗ್ತಾ ಹೋಗುತ್ತೆ ಅಥವಾ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದೊಂದನ್ನೇ ಅರ್ಥ ಮಾಡ್ಕೊಳ್ತಾ ಹೋಗೋಣ ವಿತ್ ಅ ಪ್ರಾಪರ್ ಡೇಟಾ. ಕರೆಕ್ಟಾಗಿ ಗಮನ ಕೊಡಿ ನನ್ನ ಕಡೆಗೆ. ಇವಾಗ ಆಸ್ ಯು ಕ್ಯಾನ್ ಸಿ ಇಯರ್ ನೋಡ್ತಾ ಇರ್ಬೋದು ನೀವು, ಬೇಸಿಕಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ಗಳನ್ನು ನಾವು ನೋಡೋಕೆ ಹೋಗ್ತಾ ಇದೀವಿ. ಈಗಿರೋ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಮೋರ್ ದ್ಯಾನ್ ಎನಿಥಿಂಗ್ ಎಮೋಷನ್ಸನ್ನು ಪಕ್ಕಕ್ಕಿಟ್ಟು ಡೇಟಾ ಏನು ಹೇಳುತ್ತೆ ಅನ್ನೋದನ್ನು ಒಂದ್ಸತಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಅಲ್ಲಿ ಸಿಂಪಲ್ ಲಾಜಿಕ್ ಪಿ ರೇಷಿಯೋ ಅಂತ ಹೇಳ್ತೀವಿ ನಾವು. ಬ್ರಾಡರ್ ಲೆವೆಲಲ್ಲಿ ನಿಫ್ಟಿ 50 ಅಂತಕ್ಕಂಥದ್ದು ಬ್ರಾಡ್ ಇಂಡೆಕ್ಸ್ ನಮ್ಮದು. ಪಿ ರೇಷಿಯೋ ಅಂತಂದರೆ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್. ಕಂಪನಿ ₹100 ಗಳಿಸ್ತಾ ಇದೆ, ಕಂಪನಿಯ ಪ್ರೈಸ್ ಒಂದು ₹1000 ಇದೆ ಅಂತಂದರೆ 10 ಆಯಿತು. ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಎಸ್ಪೆಷಲಿ ಫಾರ್ ಈಗ ಪಿ ರೇಷಿಯೋದ ಓವರ್ ಆಲ್ ಹಿಸ್ಟ್ರಿ ನಾವು ನೋಡ್ತೀವಿ ಅಂತಂದರೆ 19.7 ರೈಟ್. ಹಿಸ್ಟರಿಕಲಿ ನಾವು ಆ್ಯಾವ್ರೇಜ್ ತೊಗೊಳ್ತೀವಿ ಅಂತಂದರೆ ಓವರ್ ಆಲ್ ಇಯರ್ಸಿನ ಡೇಟಾ 21 ಆ್ಯಾವ್ರೇಜ್, ಮೀಡಿಯನ್ ಪಿ ಅಂತ ಹೇಳ್ತಾರೆ ಅಥವಾ ಆ್ಯಾವ್ರೇಜ್ ಪಿ. ಸೊ ಇದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ನಾವು ಬೆಲೆ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಈಗ ಸದ್ಯಕ್ಕೆ 19.7 ಅಂದರೆ 20 ಕೆಳಗಡೆಗೆ ಫಾಲ್ ಆಗಿದೆ ಈ ಒಂದು ಪಿ ಬಂದು. ಅಂದರೆ ಆ್ಯಾವ್ರೇಜ್ ಪಿ ಈಗಿನ ಕೆಳಗಡೆಗೆ ಇರತಕ್ಕಂಥದ್ದು ಫಸ್ಟ್ ಪಾಯಿಂಟು. ನಾವು ಇವತ್ತಿನ ಕಾಲಕ್ಕೆ ನಿಫ್ಟಿಯ ಬೆಲೆ ಏನು ನಡೀತಾ ಇದೆಯೋ ಬಹಳನೇ ಸಮಂಜಸವಾಗಿದೆ ಕಂಪೇರಿಂಗ್ ಟು ದ ಕಂಪನೀಸ್ ಅರ್ನಿಂಗ್ಸ್. ಆ ಒಂದು ಕಂಪನೀಸ್ಗಳು ಏನಿದೆ ನಿಫ್ಟಿ 50 ಇರ್ತಕ್ಕಂಥದ್ದು ಬ್ರಾಡರ್ ಸೆಕ್ಟರ್ಸ್ಗಳ ಒಂದು ಕಂಪನೀಸ್ಗಳ ಅರ್ನಿಂಗು ಹಾಗೆ ಪ್ರೈಸು ಎರಡೂ ಮ್ಯಾಚ್ ಇದೆ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್. ಎರಡನೇದ್ದು ಎಸ್ಪೆಷಲಿ ಈ ರೀತಿಯಾದಂಥ ಒಂದು ಸಿಚುವೇಶನ್ಸ್ಗಳಲ್ಲಿ ಇಂಡಿಯಾ ವಿಕ್ಸ್ ಅಂತ ಹೇಳ್ತಾರೆ ಅಥವಾ ಫಿಯರ್ ಇಂಡೆಕ್ಸ್ ಅಂತಾನು ಕರೀತಾರೆ. ಸಿಂಪಲ್ ಸೆನ್ಸಲ್ಲಿ ಯಾವಾಗೆಲ್ಲ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಈ ಒಂದು ಇಂಡೆಕ್ಸ್ ಅಪ್ ಆಗುತ್ತೆ. ನಾರ್ಮಲಿ 12ರಿಂದ 13, 10 ಈ ರೀತಿಯಾಗಿರುತ್ತೆ. ತೀರಾ ವೇರಿಯೇಷನ್ಸ್ ಇಲ್ಲ, ಮಾರ್ಕೆಟ್ ಕಾಮ್ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ. ಯಾವಾಗ ಹೀಟಪ್ ಸ್ಟಾರ್ಟ್ ಆಗುತ್ತೋ ಮಾರ್ಕೆಟಲ್ಲಿ ಆಟೋಮೆಟಿಕಲಿ ಈ ಒಂದು ನಂಬರ್ ಜಾಸ್ತಿ ಆಗುತ್ತೆ. ಆ್ಯಸ್ ಅಪ್ ಟುಡೇ 24, ನಿನ್ನೆ 26, 27ಗೆ ಹೋಗಿತ್ತು ಇದು. ಬಟ್ ಇವಾಗ ಸದ್ಯಕ್ಕೆ 25 ಹತ್ತಿರ ನಡೀತಾ ಇರತಕ್ಕಂಥದ್ದು. ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಹಿಸ್ಟಾರಿಕಲ್ ಆ್ಯಾವ್ರೇಜ್ ಬಂದು ಹಿಸ್ಟಾರಿಕಲ್ ಡೇಟಾ ಪ್ರಕಾರ 19.57 ಇದೆ ಇದರದು. ಸೊ ಬೈ ಸಿಗ್ನಲ್ ಅಪ್ರಾಕ್ಸಿಮೇಟ್ಲಿ 22 ಇದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಬೇಸಿಕಲಿ ಈಗ ಆ್ಯಾವ್ರೇಜ್ಗಿನ್ನ ಜಾಸ್ತಿ ಸದ್ಯಕ್ಕೆ ನಡೀತಾ ಇದೆ, ಅಂದರೆ ಫಿಯರ್ ಇದೆ ಮಾರ್ಕೆಟಲ್ಲಿ ರೈಟ್. ಆ್ಯಂಡ್ ದೆನ್ ವಿ ಹ್ಯಾವ್ 3 years ಫಾರ್ವರ್ಡ್ ರಿಟರ್ನ್ ಅಂತಕ್ಕಂಥದ್ದು. ಯಾವ ರೀತಿ ಮಾರ್ಕೆಟ್ ನೆಕ್ಸ್ಟ್ 3 ವರ್ಷದಲ್ಲಿ ಬಿಹೇವ್ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ, ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಕೊಂಡು ರೈಟ್. ಸೊ ಇಷ್ಟು ವಿಚಾರಗಳು ನಿಮ್ಗೆ ಕ್ಲಿಯರ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಆ್ಯಸ್ ಪರ್ ದ ಪಿ ವಿ ಆರ್ ಹಿಯರ್, ಅಂದರೆ 18 to 22 ಫೇರ್ ವ್ಯಾಲ್ಯೂಯೇಷನಲ್ಲಿ ಸದ್ಯಕ್ಕೆ ನಾವಿರ್ತಕ್ಕಂಥದ್ದು. ಯಾವಾಗ ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬೈ ಮಾಡಿದಾರೋ ನಿಫ್ಟಿನ, ಹಿಸ್ಟಾರಿಕಲ್ ಡೇಟಾ ಹೇಳೋದೇನು ಅಂದರೆ ನೆಕ್ಸ್ಟ್ 3 ವರ್ಷಕ್ಕೆ 10.1% ಕಂಪೌಂಡೆಡ್ ಗ್ರೋತನ್ನು, ಅಂದರೆ ಚಕ್ರ ಬಡ್ಡಿಯ ಲೆಕ್ಕದಲ್ಲಿ ರಿಟರ್ನ್ನ ಅವರಿಗೆ ತಂದುಕೊಟ್ಟಿದೆ ನಿಫ್ಟಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ವೆರಿನ್ ದರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾವಾಗ ಪಿ ರೇಷಿಯೋ 16ರಿಂದ 18 ಆ ಒಂದು ಗ್ಯಾಪಲ್ಲಿ ಬರುತ್ತೋ ಆ ಸಂದರ್ಭದಲ್ಲಿ ಆ್ಯಾವ್ರೇಜ್ ನೆಕ್ಸ್ಟ್ 3 ವರ್ಷಕ್ಕೆ ಒಂದೊಂದು ವರ್ಷಕ್ಕೂ 11.6 ರಫ್ಲಿ 12% ಕಂಪೌಂಡೆಡ್ ಗ್ರೋತನ್ನು ಕೊಟ್ಕೊಂಡು ಬಂದಿದೆ ನಿಫ್ಟಿ. ಆ್ಯಂಡ್ ಡೀಪ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು ಇದನ್ನು. ಅಂದರೆ 16ಕ್ಕಿಂತ ಕೆಳಗಡೆಗೆ 15, 13 ತುಂಬ
ತುಂಬ ರೇರೆಸ್ಟ್ ಆಫ್ ದ ರೇರೆಸ್ಟ್ ಇವೆಂಟಲ್ಲಿ ಇದಾಗುತ್ತೆ. ಯಾವಾಗ ಇದಾಗುತ್ತೋ ಆವಾಗ ಬೈ ಮಾಡಿರ್ತಕ್ಕಂಥವ್ರಿಗೆ ನಿಫ್ಟಿ 22.3% ಕಂಪೌಂಡೆಡ್ ಗ್ರೋತನ್ನು ನೆಕ್ಸ್ಟ್ ಇಯರ್ ಆನ್ ಇಯರ್ ಕೊಟ್ಟಿದೆ. ಅಂದರೆ ಒಂದು ಕ್ರೂಡ್ ಲೆವೆಲಲ್ಲಿ ಹೇಳಬೇಕು ಅಂದರೆ ನೆಕ್ಸ್ಟ್ 2.5-3 ವರ್ಷ ಈ ರೀತಿಯಾದಂಥ ಒಂದು ಪೀರಿಯಡಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವರ ಹಣ. ಸೊ ಮಲ್ಟಿಪಲ್ ವೇರಿಯೇಷನ್ಸ್ಗಳು, ಮಲ್ಟಿಪಲ್ ಸೈಕಲ್ಸ್ಗಳ ಮೂಲಕ ಮಾರ್ಕೆಟ್ ಬಂದಿರುತ್ತೆ. ಪಿ ರೇಷಿಯೋ ಬಿಲೋ 16 ಇದ್ದಾಗ ಯಾರು ಬೈ ಮಾಡಿದಾರೋ ಆವ್ರೇಜ್ ಆಗಿ 22% ಕಂಪೌಂಡೆಡ್ ಗ್ರೋತನ್ನು ಅವರಿಗೆ ತಂದುಕೊಟ್ಟಿರುತ್ತೆ. ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಮೋರ್ ದ್ಯಾನ್ ದ ಪ್ಯಾನಿಕ್ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಬ್ರಾಡರ್ ಇಂಡೆಕ್ಸ್ಗಳು. ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾನು ಮಾತಾಡ್ತಾನೆ ಇಲ್ಲ. ನೀವೊಂದು ಇಂಡೆಕ್ಸನ್ನು ಬೈ ಮಾಡ್ತಿದ್ದೀರಾ, ಮ್ಯೂಚುವಲ್ ಫಂಡನ್ನು ಬೈ ಮಾಡ್ತಿದ್ದೀರಾ ಅಂದರೆ ನೀವು 26,000 ನಿಫ್ಟಿ ಇದ್ದಾಗೂ ಬೈ ಮಾಡ್ಬೋದು, ಈಗಿರೋ ಪರಿಸ್ಥಿತಿಯಲ್ಲೂ ಕೂಡ ಬೈ ಮಾಡ್ಬೋದು, ಯಾರೂ ನಿಮ್ಮನ್ನು ಸ್ಟಾಪ್ ಮಾಡಲ್ಲ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ ಆ ಸಂದರ್ಭದಲ್ಲಿ ನಮಗೆ ಬೈ ಮಾಡಬೇಕು ಅನ್ನೋ ಅರ್ಜಿ ಏನಿದೆಯೋ ಅದು ಇವಾಗ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಬರಲ್ಲ. ಬಿಕಾಸ್ ವಿ ಆರ್ ಲುಕಿಂಗ್ ಎಟ್ ದ ಪ್ರೈಸ್. ಬಟ್ ಮೌಲ್ಯವನ್ನು ನಾವು ನೋಡ್ತಿಲ್ಲ. ಮೌಲ್ಯ ಎಲ್ಲಿಂದ ಸಹ ಕಾಣುತ್ತೆ ನಮಗೆ ಅಪ್ರಾಕ್ಸಿಮೇಟ್ಲಿ ಎಟ್ ದ ಬ್ರಾಡರ್ ಲೆವೆಲ್ ಇಂಡೆಕ್ಸ್ ಹೇಳೋ ಪ್ರಕಾರ ನಮಗೆ ಮೌಲ್ಯ ಕಾಣಿಸುತ್ತೆ. ಸೊ ಯಾವಾಗ ಜನಗಳು ಆಸಕ್ತಿ ತೋರಿಸ್ತಾರೆ ಗೊತ್ತಾ, ದಿಸ್ ಇಸ್ ವಾಟ್ ಯೂಶುವಲಿ ಹ್ಯಾಪನ್ಸ್. 22-25 ಲೆವೆಲಲ್ಲಿ ಪಿ ಇ ಬಂದಾಗ ನೆಕ್ಸ್ಟ್ 3 ವರ್ಷ ಆವರೇಜ್ ಆಗಿ 7% ಕೊಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಬೈ ಮಾಡ್ತಾರೆ. ಯಾವಾಗ ಈ ಸಂದರ್ಭ ಬರುತ್ತೋ ಆವಾಗ ಸೆಲ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಲೋ ಲೆವೆಲಲ್ಲಿ ಅವರು ಸೆಲ್ ಮಾಡ್ತಾರೆ, ಹೈಯರ್ ಲೆವೆಲಲ್ಲಿ ಬೈ ಮಾಡ್ತಕ್ಕಂಥದ್ದೇ ಮೋಸ್ಟ್ ಆಫ್ ದ ಒಂದು ಪ್ಯಾಟರ್ನ್. ನಮ್ಮ ಮೈಂಡ್ ಸೆಟ್ ಆ ರೀತಿಯಾಗಿ ವರ್ಕ್ ಆಗುತ್ತೆ. ಬಿಕಾಸ್ ವಿ ರಿಯಾಕ್ಟ್. ಈಗೇನೋ ಒಂದು ಆಗ್ತಿದೆ ಇಮಿಡಿಯೇಟ್ಲಿ ಅನ್ರಿಯಲೈಸ್ಡ್ ಪಿ ಎಂಡ್ ಎಲ್, ಅದು ರಿಯಲೈಸ್ಡ್ ಪಿ ಎಂಡ್ ಎಲ್. ನಮ್ಮಲ್ಲಿ ಅಕೌಂಟಲ್ಲಿ ಒಂದು ಸ್ವಲ್ಪ ಅನ್ರಿಯಲೈಸ್ಡ್ ಪಿ ಎಂಡ್ ಎಲ್ ರನ್ ಆಗ್ತಿದೆ ಅಂತಂದರೆ, ಈಗ ಒಂದು 10,000 ಲಾಸಲ್ಲಿ ರನ್ ಆಗ್ತಿದೆ ಅಂದರೆ ಎಲ್ಲ ಹೋಗೇ ಬಿಡ್ತು ಅನ್ನೋ ಥರ ರಿಯಾಕ್ಷನ್ ಮಾಡುತ್ತೆ ನಮ್ಮ ಮೈಂಡ್. ಅದ್ರ ಬೇಸಿಸಲ್ಲಿ ಪ್ಯಾನಿಕ್ ಬೇಸಿಸಲ್ಲಿ ನಾವು ಡಿಸಿಷನ್ನ ತಗೊಳ್ತೀವಿ. ಬಟ್ ವಿ ಶುಡ್ ಲುಕ್ ಎಟ್ ದ ವ್ಯಾಲ್ಯೂ. ಆ ವ್ಯಾಲ್ಯೂವನ್ನು ನಾವು ಪಿ ಇ ಮೂಲಕ ಅಳಿಬೋದು. ನಂಬರ್ 1. ನಂಬರ್ 2, ಹಿಸ್ಟಾರಿಕಲ್ ಪಿ ಇ ಹಿಸ್ಟಾರಿಕಲ್ ಡೇಟಾ ಏನು ಹೇಳುತ್ತೆ ಇನ್ ಟರ್ಮ್ಸ್ ಆಫ್ ದ ಕ್ರೈಸಿಸ್. ಯಾವಾಗೆಲ್ಲ ಕ್ರೈಸಿಸ್ ಆಗಿತ್ತು. ಈಗ ಫಾರ್ ಎಕ್ಸಾಂಪಲ್ ನೋಡಿ, .com ಬರ್ಸ್ಟ್ ಅಂದರೆ 2001 ಸೆಪ್ಟೆಂಬರ್ 2002 ವರೆಗೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಕ್ರೈಸಿಸ್ ಆಗಿತ್ತು. ಇಟ್ ಈಸ್ ನಾಟ್ ಅ ಕರೆಕ್ಷನ್ ಅಂದ್ರೆ ಏನು, 15-10% ಸರ್ವೇ ಸಾಮಾನ್ಯವಾಗಿ ಎವ್ರಿ ಇಯರು ಕೂಡ ನಿಫ್ಟಿ 10-15% ಇಂಟ್ರಾ ಇಯರ್ ಫಾಲ್ ಆಗಿದೆ. ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ, ಆಮೇಲೆ ಬರುತ್ತೆ ಡೇಟಾ. ಬಟ್ ಟು ಗಿವ್ ಯು ಕಾಂಟೆಕ್ಸ್ಟ್, ಯಾವಾಗ 15-25-30% ಮೇಲೆ ಫಾಲ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೋ ದಟ್ ಈಸ್ ಕೈಂಡ್ ಆಫ್ ಅ ಕರೆಕ್ಷನ್. ಎಕ್ಸ್ಟ್ರೀಮ್ ಸಿನಾರಿಯೋಸ್ಗಳು ಯಾವುದು ಅಂತಂದರೆ 30-35-40% ಮೇಲೆಲ್ಲ ಮಾರ್ಕೆಟ್ ಬೀಳೋದು. ಲೈಕ್ 2008, 2020, 2001 and 2 ಈ ರೀತಿಯಾದಂತಹ ಸಂದರ್ಭಗಳೇನಿದೆಯೋ ತುಂಬಾ ಕ್ರೈಸಿಸ್ ಇಯರ್ ಅಂತ ಹೇಳ್ಬೋದು. ಸದ್ಯಕ್ಕೆ ವಿ ಆರ್ ನಾಟ್ ಎಟ್ ದ ಕ್ರೈಸಿಸ್. ಆ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದರೆ ಪಿ ಎಟ್ ಟ್ರಫ್ ಅಂದರೆ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್ ಪಿ ಇ ಫಾರ್ಮ್ ಆಗಿದೆ 2002-2001 ಕ್ರೈಸಿಸ್ ಸಮಯದಲ್ಲಿ 12.9 ವರೆಗೂ ಬಂದಿತ್ತು ಪಿ ಇ. ಅದಾದ ಮೇಲೆ ರಿಕವರಿಗೆ 4 ವರ್ಷ ತೊಗೊಂಡಿತ್ತು. ರೈಟ್. ಪಿ ಎಟ್ ಪೀಕ್ 26ಕ್ಕೆ ಹೋಗಿದ್ದು 12.9ಕ್ಕೆ ಬಂತು. ನಿಫ್ಟಿ ಟೋಟಲ್ 55% ಬಿತ್ತು. ಆ ಒಂದು ಸಂದರ್ಭದಲ್ಲಿ ರಿಕವರಿ ಆಯಿತು. ನೆಕ್ಸ್ಟ್ 3 ವರ್ಷಕ್ಕೆ ಅಂದರೆ ಯಾವಾಗ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಬೈ ಮಾಡಿರ್ತಕ್ಕಂಥವ್ರಿಗೆ ನೆಕ್ಸ್ಟ್ 3 ವರ್ಷಕ್ಕೆ 25% ಕಂಪೌಂಡೆಡ್ ಗ್ರೋತನ್ನು ಎವ್ರಿ ಇಯರ್ ಆನ್ ಇಯರ್ ಮಾರ್ಕೆಟ್ ಕೊಟ್ಟಿದೆ. ಆ್ಯಂಡ್ ಸೆಕೆಂಡ್ ಕ್ರೈಸಿಸ್ 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರ್ತಕ್ಕಂಥದ್ದು 2008ಇಂದ ಮಾರ್ಚ್ 2009 ವರೆಗೂ ಇತ್ತು. ಇದು 10.7 ಪಿ ರೇಷಿಯೋ ರೀಚ್ ಆಗಿದ್ದು. ಲೋಯೆಸ್ಟ್ ಆಫ್ ದ ಲೋಯೆಸ್ಟ್ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದರೆ ಮಾರ್ಕೆಟ್ 60% ಫಾಲ್ ಆಗಿತ್ತು ಈ ಸಂದರ್ಭದಲ್ಲಿ. ಆ್ಯಂಡ್ ವಿಕ್ಸ್ ಆಲ್ಮೋಸ್ಟ್ 70 ವರೆಗೂ ಹೋಗಿತ್ತು, 70-80 ವರೆಗೂ ಹೋಗಿತ್ತು ಈ ಸಂದರ್ಭದಲ್ಲಿ. 10.68 ಈ ಒಂದು ಪರ್ಟಿಕ್ಯುಲರ್ ನಂಬರ್ ಏನಿದೆಯೋ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್ ಪಿ ಇಲ್ಲಿವರೆಗೂ ಫಾರ್ಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 3 ವರ್ಷ ಯಾರು ಈ ಸಮಯದಲ್ಲಿ ಬೈ ಮಾಡಿದಾರೋ ಅವರಿಗೆ 40% ಕಂಪೌಂಡೆಡ್ ಗ್ರೋತನ್ನು ನಿಫ್ಟಿ ಇಯರ್ ಆನ್ ಇಯರ್ ಕೊಟ್ಕೊಂಡು ಹೋಗಿದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಅನ್ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಬಂದು ಕೋವಿಡ್ ಕ್ರ್ಯಾಶ್. ಮೋಸ್ಟ್ ಆಫ್ ದ ಜನಗಳು ನೋಡಿರ್ಬೋದು. 2023-24 ಬಂದಿರೋರಿಗೆ ಗೊತ್ತಿರಲ್ಲ, ಬಟ್ ಕೋವಿಡ್ ಕ್ರ್ಯಾಶ್ ನೋಡಿರ್ತಕ್ಕಂಥವ್ರಿಗೆ ಗೊತ್ತಿರ್ಬೋದು. ಇದು ನಿಫ್ಟಿ ರಫ್ಲಿ 38% ಬಿತ್ತು. 17.1ಗೆ ಲೋ ಫಾರ್ಮ್ ಆಗುತ್ತೆ ಪಿ ಇದು. ಅಲ್ಲಿಗೆ ಲಾಸ್ಟ್ ಹೋಗಿ ವಾಪಸ್ ರಿಕವರಿ ಆಗಿರ್ತಕ್ಕಂಥದ್ದು. ವಿಕ್ಸ್ ಬಂದು 70 ಆ್ಯಕ್ಚುಲಿ 80-90 ವರೆಗೂ ಹೋಗಿತ್ತು ವಿಕ್ಸ್ ಈ ಸಂದರ್ಭದಲ್ಲಿ. ಲೈವಲ್ಲಿ ನಾವು ಮಾರ್ಕೆಟನ್ನು ನೋಡಿದ್ದೀವಿ ಈ ಒಂದು ಪರಿಸ್ಥಿತಿಯಲ್ಲಿ. ಆ್ಯಂಡ್ ಪ್ರೀ ಕ್ರ್ಯಾಶ್ ಪಿ ಕ್ರ್ಯಾಶ್ ಆಗೋದಕ್ಕಿಂತ ಮುಂಚೆ 27 ಇತ್ತು ಪಿ. ಕ್ರ್ಯಾಶ್ ಆದಮೇಲೆ 17ಗೆ ಬಂತು. ಅಲ್ಲಿಂದ ಮತ್ತೆ ಮಾರ್ಕೆಟ್ ವಿ ಶೇಪಲ್ಲಿ ರಿಕವರಿ ಆಯಿತು. ರೈಟ್. 18 ಮಂತ್ಸಲ್ಲಿ ರಿಕವರಿ ಕಂಡಿದ್ದು 118% ರಿಟರ್ನ್ನ ಜಸ್ಟ್ 18 ಮಂತ್ಸಲ್ಲಿ ಜನಗಳಿಗೆ ಕೊಟ್ಟಿತ್ತು ನಿಫ್ಟಿ ಈ ಒಂದು ಸಂದರ್ಭದಲ್ಲಿ. ಅಗೇನ್ 2022 ಹೈಕ್ ಬೇರ್ ಮಾರ್ಕೆಟ್ ಅದು ಇದು ಅಂತ ಹೇಳ್ಕೊಂಡು ಸಿಚುವೇಶನ್ಸ್ಗಳು 2022-23 ಅಮೆರಿಕಾ ಗ್ಲೋಬಲ್ ಅನ್ಸರ್ಟನಿಟಿ ಈ ಸಂದರ್ಭದಲ್ಲೂ ಕೂಡ ಇತ್ತು. ಇವಾಗಲೂ ಕೂಡ ಅಷ್ಟೇ ಪ್ರೀ ಕ್ರ್ಯಾಶ್ 25ಕ್ಕೆ ಹೋಗಿತ್ತು ಪಿ. ಅದಾದಮೇಲೆ 18.9ಗೆ ಬಂತು, ಅಂದರೆ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್. ಅದಾದಮೇಲೆ 27.96 ಪೀಕ್ ವಿಕ್ಸ್ ಹೋಗಿದ್ದಂಥದ್ದು. ಅಲ್ಲಿವರೆಗೂ ಹೋಗಿ ವಾಪಸ್ ಬಂದಿದ್ದು. ನಿಫ್ಟಿ ಈ ಸಂದರ್ಭದಲ್ಲಿ 16% ಬಿದ್ದಿತ್ತು. ನೆಕ್ಸ್ಟ್ 8 ಮಂತ್ಸಲ್ಲಿ ಮತ್ತೆ ಹೊಸ ಹೈಯನ್ನು, ಅಂದರೆ ಎಲ್ಲಿ ಮೇಲ್ಗಡೆಯಿಂದ ಬಿದ್ದಿತ್ತು ಅಲ್ಲಿಗೆ ಮಾರ್ಕೆಟ್ ರೀಚ್ ಆಯಿತು ಜಸ್ಟ್ ವಿತಿನ್ 8 ಮಂತ್ಸ್. ಈ ಡೇಟಾ ಹೇಳೋದು ಇಷ್ಟೇ. ಬೇಸಿಕಲಿ ಏನು ರಿಯಾಕ್ಷನ್ ಸಿಕ್ಕಿರುತ್ತೋ ಅದಕ್ಕೆ ಪ್ಯಾರಲಲ್ ಆ್ಯಕ್ಷನ್ ಕೂಡ ಆಗುತ್ತೆ. ಇನ್ ದ ಸೆನ್ಸ್ ಈಗ
8 ತಿಂಗಳು 10 ತಿಂಗಳು ಕಂಟಿನ್ಯೂಯಸ್ ಮಾರ್ಕೆಟ್ ಬಿದ್ದಿದೆ ಅಂತಂದರೆ ಅಷ್ಟೇ ಟೈಮನ್ನು ವಾಪಸ್ ರಿಕವರಿ ಆಗೋಕ್ಕೆ ತಗೊಳುತ್ತೆ. ಬಟ್ ಫಾಲ್ಸ್ ಲೈಕ್ 2020ಲೆಲ್ಲ ಆಗಿದ್ದೇನು ಸಡನ್ ಕ್ರ್ಯಾಶ್, ಸಡನ್ಲಿ 20-30-40% ಎಲ್ಲ ಬಿತ್ತು, ಅಷ್ಟೇ ಫಾಸ್ಟಾಗಿ ರಿಕವರಿ ಕಾಣುತ್ತೆ. ಎಷ್ಟು ಫಾಸ್ಟಾಗಿ ಫಾಲ್ ಆಗುತ್ತೋ ಮಾರ್ಕೆಟ್ ಅಷ್ಟೇ ಬೇಗನೆ ರಿಕವರಿ ಆಗುತ್ತೆ. ಎಷ್ಟು ತಳ್ಕೊಂಡು ನಿಧಾನಕ್ಕೆ ಬೀಳುತ್ತೋ ಅಷ್ಟೇ ನಿಧಾನಾಗಿ ವಾಪಸ್ ರಿಕವರಿ ಆಗುತ್ತೆ. ರಿಕವರಿ ಈಸ್ ಈಕ್ವಲ್ ಟು ದ ಫಾಲ್ ಟೈಮ್, ಅಷ್ಟು ನಮಗೆ ಗೊತ್ತಾಯಿತು. ಓವರ್ ಆಲ್ ನಿಫ್ಟಿಯ PE ರೇಷಿಯೋ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್ ಲೆವೆಲಲ್ಲಿ ಬೈ ಮಾಡಿರ್ತಕ್ಕಂಥವ್ರಿಗೆ ಮೋರ್ ದ್ಯಾನ್ ಡಬಲ್ ಡಿಜಿಟ್ 15-16-20% ಕಂಪೌಂಡೆಡ್ ಗ್ರೋತ್ ಅನ್ನ ನೆಕ್ಸ್ಟ್ 3 ವರ್ಷದ ಒಳಗಡೆಗೆ ರೋಲಿಂಗ್ ರಿಟರ್ನ್ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ದಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಹಿಯರ್ ಆರ್ 4 ಸಿಗ್ನಲ್ಸ್ ಬೇಸಿಕಲಿ ನೋಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕರೆಕ್ಟಾಗಿ ಗಮನ ಕೊಡಿ. ನಂಬರ್ 1, PE ರೇಷಿಯೋ ಸದ್ಯಕ್ಕೆ 19.7 ಇದೆ. ಅಂದ್ರೆ ಏನರ್ಥ, ಬೈ ಮಾಡಬಹುದು ನಾವು ಮಾರ್ಕೆಟನ್ನು, ಫೇರ್ ವ್ಯಾಲ್ಯೂಯೇಷನ್ ಇದೆ. ಸೊ ಈ ಸಿಗ್ನಲ್ ಸದ್ಯಕ್ಕೆ ಆಕ್ಟಿವ್ ಇದೆ ನಮಗೆ. ದೆನ್ ಇಂಡಿಯಾ ವಿಕ್ಸ್ 24.91, ಆಕ್ಚುಲಿ 22 ಮೇಲೆಲ್ಲ ಯಾವಾಗ ವಿಕ್ಸ್ ಅಥವಾ ಇಂಡಿಯಾ ವಿಕ್ಸ್ ಕ್ರಾಸ್ ಆಗಿದೆ ಆ ಸಂದರ್ಭದಲ್ಲಿ ಆಕ್ಚುಲಿ ಬೈ ಮಾಡಿರ್ತಕ್ಕಂಥವ್ರು ಫಿಯರ್ನ ಬೈ ಮಾಡಿದೆ. ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ರೂಲ್, ರೈಟ್? ಸೊ ಸ್ಟಾಕ್ ಮಾರ್ಕೆಟಲ್ಲಿ ವಿನ್ ಆಗಬೇಕು ಅಂದರೆ ಫಿಯರ್ನ ಬೈ ಮಾಡಬೇಕು, ಗ್ರೀಡ್ನ ಸೆಲ್ ಮಾಡಬೇಕು ಅಂತ. ನಾವು ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತೀವಿ. ಯಾವ ರೀತಿ ಐಡೆಂಟಿಫೈ ಮಾಡಬೇಕು? ದಿಸ್ ಐಡೆಂಟಿಫೈಸ್ ಇಟ್. 22 ಮೇಲೆ ವಿಕ್ಸ್ ಹೋಗಿದೆ ಅಂತಂದರೆ ವಾಲಿಟಿಲಿಟಿ ಕ್ರಿಯೇಟ್ ಆಗ್ತಿದೆ, ಫಿಯರ್ ಇದೆ ಮಾರ್ಕೆಟಲ್ಲಿ. ಆಕ್ಚುಲಿ ನಾವು ನೋಡ್ತೀವಿ ಅಂತಂದ್ರೆ ಈ ಸಂದರ್ಭದಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದಾರೋ ಅವರಿಗೆಲ್ಲ ಒಳ್ಳೆಯ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಮಾರ್ಕೆಟ್. ಸೊ ಸದ್ಯಕ್ಕೆ ಫಿಯರ್ ಎಲಿವೇಟ್ ಆಗಿದೆ, ವಿಚ್ ಈಸ್ ಗುಡ್ ಥಿಂಗ್ ಫಾರ್ ಬೈಯಿಂಗ್, ರೈಟ್? ಅದಾದಮೇಲೆ ನಿಫ್ಟಿ ಡ್ರಾಡೌನ್ನ ಕೂಡ ನಾವು ನೋಡಬೇಕಾಗುತ್ತೆ. ಹೈಯಿಂದ ಎಷ್ಟು ಬಿದ್ದಿದೆ? ಆಸ್ ಅಪ್ ನಾವು 12.8% ಬಟ್ 15% ಮೇಲೆ ಬಿದ್ದಿದೆ, ಹೈಯಿಂದ ಬಿದ್ದಿದೆ ಅಂತಂದರೆ ದಟ್ ಈಸ್ ಆ್ಯಕ್ಚುಲಿ ಒನ್ ಆಫ್ ದ ಸಿಗ್ನಲ್ಸ್. ನಾವು ಎಸ್ ಬೈ ಮಾಡ್ಬೋದಪ್ಪ, ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಬೆಟರ್ ಪ್ರೈಸಲ್ಲಿ ನಮ್ಗೆ ಸಿಗ್ತಿದೆ ನಿಫ್ಟಿ ಅಂತಕ್ಕಂಥದ್ದು. ಆಲ್ಮೋಸ್ಟ್ ನಿಯರ್ ಮಿಸ್ ಇವತ್ತಿನ ಸಿಚುವೇಶನ್ಗೆ ರಿಕವರ್ ಆಯಿತು. 22,000 ಲೆವೆಲ್ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥದ್ದು, ಬಟ್ ಸದ್ಯಕ್ಕೆ ಸ್ಲೋ ರಿಕವರಿ ಏನಿದೆಯೋ ಕಂಡಿದೆ ಮಾರ್ಕೆಟಲ್ಲಿ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ದೆನ್ ನಾವು ನೋಡಬೇಕಾಗಿರ್ತಕ್ಕಂಥದ್ದು RBI ರೇಟ್ ಕಟ್ಸ್ಗಳು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫೆಬ್ರವರಿ 2025 ರೇಟ್ ಕಟ್ ಆಲ್ರೆಡಿ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗ್ತಿದೆ. ಇದರರ್ಥ ಕನ್ಸಂಪ್ಷನ್ ಬೂಸ್ಟ್ ಆಗುತ್ತೆ. ಇದು ಬಂದು ಕಂಪನೀಸ್ಗಳ P&Lಗೆ ಬಂದು ತಲುಪೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟಲ್ಲಿ ಒಂದು ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂದರೆ ಆ ದುಡ್ಡು ಎಲ್ಲಿ ಹೋಗುತ್ತೆ? ಕಂಪನೀಸ್ಗಳಿಗೆ ಹೋಗುತ್ತೆ. ಕಂಪನೀಸ್ಗಳು ಬೆಳೀತಾ ಇದೆ ಅಂದರೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಬೆಳೆಯುತ್ತೆ. ಸೊ ಇಟ್ ಈಸ್ ಆಲ್ ಇಂಟರ್ಲಿಂಕ್ಡ್. ಸದ್ಯಕ್ಕೆ ಈಗ ಸದ್ಯ ಸಿಚುವೇಶನ್ ನೋಡ್ತೀವಿ ಅಂತಂದರೆ 3 ಸಿಗ್ನಲ್ಸ್ಗಳು ಆಕ್ಟಿವ್ ಇದೆ, ಅಲರ್ಟ್ ಮೋಡಲ್ಲಿ ಇರ್ತಕ್ಕಂಥದ್ದು. ಬಟ್ ಇಫ್ ದೆರ್ ಈಸ್ ಅ ಫಾಲ್ ಅಂತಂದರೆ ಇಲ್ಲಿ ಮೇಲಿಂದ ಬರ್ತಕ್ಕಂಥ ಫಾಲ್ ಏನಿದೆಯೋ ಎವ್ರಿ ಫಾಲ್ ಈಸ್ ಅ ಬೈಯಿಂಗ್ ಆಪರ್ಚುನಿಟಿ ಅಂತಕ್ಕಂಥದ್ದನ್ನು ಇದು ಇಂಡಿಕೇಟ್ ಮಾಡ್ತಿದೆ. ಐ ಆಮ್ ನಾಟ್ ಲೈಕ್ ಹಳೆಯ ಥರನೇ ಮತ್ತೆ ಆಗುತ್ತೆ, ಮತ್ತೆ ವಾಪಸ್ ರಿಕವರಿ ಆಗುತ್ತೆ, ಎಷ್ಟು ದಿನ ತಗೊಳುತ್ತೆ ರಿಕವರಿಗೆ, ನೋಬಡಿ ನೋಸ್. ಬಟ್ ಆಪರ್ಚುನಿಟಿ ಪ್ರಕಾರ ನೋಡ್ತೀವಿ ಅಂತಂದರೆ ಮೌಲ್ಯದ ವಿಚಾರದಲ್ಲಿ ನಿಫ್ಟಿ ಆಟ್ ವೆರಿ ಬೆಟರ್ ವ್ಯಾಲ್ಯೂಯೇಷನ್. ಇವಾಗ ವೆರಿ ಇಂಪಾರ್ಟೆಂಟ್ ಕನ್ಕ್ಲೂಷನ್, ಸಮಾರೋಪದ ಸಮಯ. ಬೇಸಿಕಲಿ ಸುಮಾರು ಡೇಟಾ ಪಾಯಿಂಟರ್ಸ್ಗಳನ್ನ ನಾವು ನೋಡಿದ್ದೀವಿ. ಇದರ ಬೇಸಿಸಲ್ಲಿ ಡಿಸಿಷನ್ ಯಾವ ರೀತಿಯಾಗಿ ತಗೊಳ್ಬೇಕು, ಬಿಕಾಸ್ ಅದೇ ರೀತಿಯೇ ಮತ್ತೆ ವಾಪಸ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಎವ್ರಿ ಫಾಲಿಂಗ್ ಮಾರ್ಕೆಟ್ ಆಪರ್ಚುನಿಟಿ ಆಗಿರುತ್ತೆ, ಬಿಕಾಸ್ ತುಂಬ ಜನಕ್ಕೆ ಇದು ಐಡಿಯಾನೇ ಇಲ್ಲ. ಈಗ ಗೋಲ್ಡ್ ಬಿದ್ದಿದೆ ಅಂತಂದ್ರೆ ನಮಗೆ ಬೇಜಾರಾಗಲ್ಲ ಅಷ್ಟೊಂದು, ಯಾಕೆ ಅಂತಂದರೆ ಮತ್ತೆ ಕ್ಯೂ ನಿಂತ್ಕೊಳ್ತೀವಿ ನಾವು, ಹೋಗಿ ಗೋಲ್ಡ್ ತೊಗೊಂಡ್ಬಿಡೋಣ ಇವಾಗ ಕಡಿಮೆ ಆಗಿದೆ ರೇಟು ಅಂತ ಹೇಳ್ಕೊಂಡು. ಈ ಥಾಟ್ ಪ್ರೊಸೆಸ್ಸು ನಮಗೆ ಈಕ್ವಿಟಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಬರಲ್ಲ. ಯಾಕೆ? ನೀವು ಐದರ್ ಚೀಪ್ ಸ್ಟಾಕ್ಸ್ಗಳು ಅಥವಾ ಗೊತ್ತಿಲ್ಲದೆ ಇರತಕ್ಕಂಥ ಯಾವುದೋ ಒಂದು ಇಂಡೆಕ್ಸೋ ಎಲ್ಲ ತೊಗೊಂಡೋಗಿ ಸ್ಮಾಲ್ ಕ್ಯಾಪಿಗೆ ಹಾಕೋದು, ಇಲ್ಲ ಮಿಡ್ ಕ್ಯಾಪ್ಗೆ ಹಾಕೋದು, ಈ ರೀತಿಯಾಗಿ ಮಾಡಿದ್ರಿ ಅಂತಂದರೆ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಗೋಲ್ಡ್ ಕಾಣುತ್ತೆ ಕಣ್ಣಿಗೆ. ಇಲ್ಲೇನಂತಂದರೆ ಎವ್ರಿ ಡೇ ಆಗೋ ವೇರಿಯೇಷನ್ಸ್ಗಳು ನೋಡ್ತಾ ಇರ್ತೀವಲ್ಲ, ಹಾರ್ಟ್ ಬೀಟು ಕೂಡ ವೇರಿಯೇಷನ್ಸ್ ಆಗುತ್ತೆ. ವಿ ಡೋಂಟ್ ಕನ್ಸಿಡರ್, ವೆರಿ ಇಂಪಾರ್ಟೆಂಟ್ ಇದು, ಈಕ್ವಿಟಿ ಮಾರ್ಕೆಟನ್ನು ಒಂದು ಅಸೆಟ್ ಅಥವಾ ಆಸ್ತಿ ಅಂತಲೇ ನಾವು ಕನ್ಸಿಡರ್ ಮಾಡಲ್ಲ. ಬಟ್ ಹಿಸ್ಟ್ರಿ ಸೇಸ್ ಓವರ್ ಆಲ್ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದರೆ ರಿಯಲ್ ಎಸ್ಟೇಟ್, ಗೋಲ್ಡ್ ಯಾವುದೇ ಒಂದಕ್ಕೆ ಕಂಪೇರ್ ಮಾಡ್ತೀವಿ ಅಂತಂದ್ರೂ ಕೂಡ 20-25 ಇಯರ್ಸ್ ಒಂದು ಪೀರಿಯಡನ್ನು ಅಬ್ಸರ್ವ್ ಮಾಡಿ ನೋಡ್ತೀವಿ ಅಂತಂದರೆ ಹೈಯೆಸ್ಟ್ ವೆಲ್ತ್ ಬಿಲ್ಡ್ ಮಾಡಿರ್ತಕ್ಕಂತಹ ಅಸೆಟ್ ಕ್ಲಾಸ್ ಇವತ್ತಿನ ಕಾಲಕ್ಕೆ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಆಗಿರುತ್ತೆ. ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಸ್ಮಾಲ್ ಕ್ಯಾಪ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಜಸ್ಟ್ ಲಾರ್ಜ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್. ದಿಸ್ ಈಸ್ ಮೋರ್ ದ್ಯಾನ್ ಎನಫ್. ಲಾರ್ಜ್ ಕ್ಯಾಪ್ ಅಂದರೆ ನಿಫ್ಟಿ 50 ಆರ್ ನಿಫ್ಟಿ 100, ಮಿಡ್ ಕ್ಯಾಪ್ ಅಂದರೆ ಮಿಡ್ ಕ್ಯಾಪ್ 150 ಅಥವಾ ಮಿಡ್ ಕ್ಯಾಪ್ 100 ಇಂಡೆಕ್ಸಲ್ಲೇ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಈ ರೀತಿ ಅಂತ ಸಂದರ್ಭದಲ್ಲಿ ಬೈ ಡಿಫಾಲ್ಟ್ ನಿಮ್ಮ ಹಣ 100 ಕಂಪ್ನೀಸ್ ಅಥವಾ 50 ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಅದರಲ್ಲಿ 1, 2, 5 ಕಂಪ್ನೀಸ್ಗಳು ಕಂಪ್ಲೀಟ್ ಆಗಿ ಬ್ಯಾಂಕರಪ್ಟ್ ಆಗಿ ಹೋಗುತ್ತೆ ಅಂತಂದ್ರೂ ಕೂಡ ಮಿಕ್ಕಿರೋ 95% ಕಂಪ್ನೀಸ್ಗಳು ನಿಮಗೋಸ್ಕರ ಕೆಲಸ ಮಾಡುತ್ತೆ. ಹಾಗಾಗಿ ಇಫ್ ಯು ಆರ್ ಅ ಬಿಗಿನರ್, ನಿಮ್ಗೆ ಜಾಸ್ತಿ ಕನ್ಫ್ಯೂಷನ್ಸ್ ಎಲ್ಲ ಬೇಡ. ಸ್ಟಾಕ್ಸ್ಗಳು ಆಬ್ವಿಯಸ್ಲಿ ಜಾಸ್ತಿ ವೆಲ್ತನ್ನು ಗ್ರೋತ್ ಮಾಡುತ್ತೆ ಈ ಸಂದರ್ಭದಲ್ಲಿ, ಬಟ್ ಸ್ಟಾಕ್ಸ್ ಕಡೆಗೆ ಹೋಗ್ಬಿಡಿ. ತುಂಬ ಜನಕ್ಕೆ ಎಸ್ಪೆಷಲಿ ಬಿಗಿನರ್ ಲೆವೆಲಲ್ಲಿ ಇರ್ತಕ್ಕಂಥವ್ರಿಗೆ ಇಂಡೆಕ್ಸ್ ಲೆವೆಲ್ ಇನ್ವೆಸ್ಟಿಂಗ್ ಈಸ್ ಮೋಸ್ಟ್ ಸೂಟಬಲ್. ಸೊ ನಿಫ್ಟಿ 100 ಅಥವಾ ನಿಫ್ಟಿ ಮಿಡ್ ಕ್ಯಾಪ್ 150 ಅಂತಕ್ಕಂಥದ್ದು ಬರುತ್ತೆ. ಬೈ ಡಿಫಾಲ್ಟ್ ಆಪರ್ಚುನಿಟಿ ಸಿಕ್ಕಾಗ ಸಮ್ ಅಮೌಂಟನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ಸುಮ್ಮನೆ ಇದ್ರೂ ಕೂಡ ನೀವು ಇವಾಗ ಅದು ಕೂಡ ಒನ್ ಆಫ್ ದ ಸ್ಟ್ರಾಟಜಿನೇ. ತುಂಬ ಜನ ಪ್ಯಾನಿಕಲ್ಲಿ ಅದು ಇದು ಅಂತ ಅಂದ್ಕೊಂಡು ಇನ್ಮೇಲೆ ಪ್ರಪಂಚನೇ ಇರಲ್ವಾ ಅನ್ನೋ ಒಂದು ಥಾಟು ನಮ್ಮ ಮೈಂಡ್ ನಮ್ಮ ಎದುರುಗಡೆ ತಂದು ನಿಲ್ಲಿಸುತ್ತೆ. ಬಟ್ ದಟ್ಸ್ ನಾಟ್ ದ ಕೇಸ್. ಈ ಥರ ಮುಂಚೆನೂ ಆಗಿದೆ, ಇವಾಗ ಮತ್ತೆ ಆಗ್ತಾ
ಇದೆ, ಮುಂದೆನೂ ಕೂಡ ಆಗುತ್ತೆ. ಇಟ್ ಈಸ್ ನಾಟ್ ಸಮಥಿಂಗ್ ನ್ಯೂ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಸದ್ಯದ ಸಿಚುವೇಶನ್ಸ್ಗಳಲ್ಲಿ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಮಾರ್ಕೆಟ್ ಇದೆ. ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ಇದು ವಾರ್ ಬೇಸಿಸಲ್ಲಿ ಆಗಿರೋದ್ರಿಂದ ಎಷ್ಟು ಫಾಸ್ಟಾಗಿ ಮಾರ್ಕೆಟ್ ಬಿದ್ದಿದೆಯೋ ಅಷ್ಟೇ ಫಾಸ್ಟಾಗಿನೇ ರಿಕವರಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಬಿಕಾಸ್ ನಾಳೆ ಟ್ರಂಪ್ ಅಣ್ಣ ಬಂದ್ಬಿಟ್ಟು ಇಲ್ಲ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ವಾರ್ನ, ನನಗೆ ಬೇಡಕ್ಕೆ ಬೇಡ, ಯುದ್ಧನೇ ಬೇಡ, ಇವ್ರು ಕೇಳ್ತಿಲ್ಲ ಮಾತನ್ನ ಅಂತ ಅಂದ್ಬಿಟ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ವಿಲ್ ರಿಕವರ್. ಸೊ ನಿನ್ನೆ ಬರೀ ಒಂದೇ ಟ್ವೀಟಿಂದಾನೆ ಇವತ್ತು ನಿಯರ್ಲಿ 2-3% ವೇರಿಯೇಷನ್ಸ್ಗಳು, ಈವನ್ ಗೋಲ್ಡೇ ಇರ್ಬೋದು, ಸಿಲ್ವರೇ ಇರ್ಬೋದು, 4-5-10%, ಸಿಲ್ವರ್ 10% ರಿಕವರಿ ಆಗಿದೆ ಇವತ್ತು. ಆ ರೀತಿಯಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸ್ಟೇ ವಿತ್ ಯುವರ್ ಇನ್ವೆಸ್ಟ್ಮೆಂಟ್, ಆದಷ್ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಪಾಸಿಬಲ್. ಇಲ್ಲ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಅದೇ ರೀತಿ ಹೋಲ್ಡ್ ಮಾಡೋದೇ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ ಮಾರ್ಕೆಟ್ ಫಾಲಿಂಗ್ ಸಮಯದಲ್ಲಿ. ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.